ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಮೊದಲನೇದಾಗಿ ಕ್ಯಾರೆಟ್ ಹಲ್ವಾ ಸಿಹಿ ಮೂಲಕ ನನ್ನ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಕ್ಯಾರೆಟ್ ಹಲ್ವಾವನ್ನು ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಕ್ಯಾರೆಟ್, ತುರಿದಂತಹ ಕ್ಯಾರೆಟ್, ಡ್ರೈ ಫ್ರೂಟ್ಸ್, ಶುಗರ್, ಹಾಲು ಮತ್ತು ತುಪ್ಪ. ಈಗ ಕ್ಯಾರೆಟ್ ಹಲ್ವಾವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನ್ಗೆ ತುಪ್ಪವನ್ನು ಹಾಕೋಣ. ಎಣ್ಣೆ ಕಾದಿದೆ. ಈಗ ಡ್ರೈ ಫ್ರೂಟ್ಸನ್ನು ಹಾಕಿ ಹುರಿದುಕೊಳ್ಳೋಣ. ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹುರಿದಾಗಿದೆ. ಡ್ರೈ ಫ್ರೂಟ್ಸನ್ನು ಹುರಿದ ನಂತರ ಅದೇ ಪ್ಯಾನ್ಗೆ ಕ್ಯಾರೆಟನ್ನು ಹಾಕೋಣ. ಈಗ ಕ್ಯಾರೆಟ್ನ ಹಾಕಿದ್ದೀನಿ. ಈ ಕ್ಯಾರೆಟ್ನ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು. ಈಗ ಕ್ಯಾರೆಟ್ನಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಿದೆ. ನಂತರ ಇದಕ್ಕೆ ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಹೋಗಿ ಹಾಲನ್ನು ಸೇರಿಸ್ಬಿಟ್ಟು ಇದು ಹಾಲು ಬಾಡುವ ತನಕ ಇದನ್ನು ಹೀಗೆ ಗೋರಾಡ್ತಾನೆ ಇರಿ. ಈಗ ನೋಡಿ ಹಾಲೆಲ್ಲ ಹೀರ್ಕೊಂಡಿದೆ. ನಂತರ ಇದಕ್ಕೆ ಈ ಇಟ್ಕೊಂಡಿರೋಂಥ ಸಕ್ಕರೆಯನ್ನು ಬೆರೆಸಿ ನೋಡಿ, ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದು ನೀರಿನ ಅಂಶನೆಲ್ಲ ಆ ಸಕ್ಕರೆ ಅಂಶ ಮತ್ತು ಹಾಲಿನ ಅಂಶವನ್ನು ಕ್ಯಾರೆಟ್ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಈ ಥರ ಆದಮೇಲೆ ಈ ಥರ ನೀರನ್ನೆಲ್ಲ ಚೆನ್ನಾಗಿ ಹಾಲನ್ನು ಮತ್ತು ಸಕ್ಕರೆನ ಹೀರ್ಕೊಂಡ ನಂತರ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ಯಾರೆಟ್ ಹಲ್ವಾ ರೆಡಿಯಾಗಿರುತ್ತೆ. ಇದನ್ನು ಈಗ ಸರ್ವ್ ಮಾಡೋಣ. ಈಗ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧವಾಗಿದೆ. ಇದನ್ನು ನಾವು ಒಂದು ಬೌಲಿಗೆ ಸರ್ವ್ ಮಾಡೋಣ. ನೋಡಿ, ಕ್ಯಾರೆಟ್ ಹಲ್ವಾನ ಈಗ ಬೌಲಿಗೆ ಹಾಕಿದ್ದೀವಿ. ಈಗ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧವಾಗಿದೆ. ಈ ರೀತಿಯಾಗಿ ಕ್ಯಾರೆಟ್ ಹಲ್ವಾನ ಮಾಡೋದು. ಹಾಗೆ ಇವತ್ತು ಹೊಸ ವರ್ಷ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ ಎಲ್ರಿಗೂ.